ಪ್ರತಿ ದಿವಸ ನಾವು ಇದರಿಂದ ಜೀವಾಮೃತ ತೆಗಿಬೋದು ಸರ್. ಇದರಲ್ಲಿ ಸುರಭಿ ಜೀವಸುಧಾ ಅಂತನೋ ಒಂದು ಈ ಘಟಕ ಒಂದು ಸಿಕ್ತು ನನಗೆ. 2,500 ಲೀಟ್ರದ್ದು ಈ ಟ್ಯೂಬ್ ತೊಗೊಂಬಂದು ನಾನು ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದು ಎಲೆಗಳು ಅಷ್ಟೇ ಡಾರ್ಕ್ ಗ್ರೀನ್ ಆಗಿರುತ್ತೆ, ತುಂಬ ಚೆನ್ನಾಗಿ. ಮತ್ತು ಹಣ್ಣು ನಮ್ಮದು ಇವಾಗ ಸ್ವೀಟ್ನೆಸ್ಸು ಜಾಸ್ತಿ ಆಗಿದೆ. ಯೂನಿಟ್ ಬೆನಿಫಿಟ್ ಏನಂದರೆ ನಮಗೆ ಇದನ್ನು ನಾವು ಡ್ರಿಪ್ ಮುಖಾಂತರ ಕೊಡ್ಬೋದು. ಇದೆ ವೆಂಚುರಿ ಮುಖಾಂತರ ನಾನು ಇದನ್ನು ಕೊಡ್ತೀನಿ. ನಾನು ತುಂಬ ಚೇಂಜಸ್ ಆಗಿದೆ ಸರ್. ನನ್ನ ಹೆಸರು ಧರ್ಮಲಿಂಗೇಗೌಡ ಅಂತ. ನಮ್ಮದು ಮಳವಳ್ಳಿ, ಮಂಡ್ಯ ಡಿಸ್ಟಿಕ್ಕು. 2.5 ಎಕರೆ ಜಮೀನಿದೆ ನನಗೆ. 2.5 ಎಕರೆ ಜಮೀನಲ್ಲಿ ನಾನು CB ಹಾಕಿದ್ದೀನಿ ಮತ್ತು ಆ್ಯಪಲ್ ಹಾಕಿದ್ದೀನಿ. ಮತ್ತು CBಗೆ ಮತ್ತು ಆ್ಯಪಲ್ಗೆ ನಾನು ಜೀವಾಮೃತ ಬೇಕು ಅಂತ ಹುಡುಕ್ತಾ ಇದ್ದಾಗ ನನಗೆ ಯೂಟ್ಯೂಬಲ್ಲಿ ನನಗೆ ಸುರಭಿ ಜೀವಸುಧಾ ಅಂತನೋ ಒಂದು ಈ ಘಟಕ ಒಂದು ಸಿಕ್ತು ನನಗೆ. 2,500 ಲೀಟ್ರದ್ದು ಈ ಟ್ಯೂಬ್ ತೊಗೊಂಬಂದು ನಾನು ಹಾಕ್ಕೊಂಡಿದ್ದೀನಿ ಸರ್. ಮತ್ತು ನಾನು ಸುರಭಿ ಜೀವಸುಧಾ ಘಟಕ ತೊಗೊಂಡಾಗ ಅವರು ನನಗೆ ಪೂರ್ತಿ ಯಾವ ಥರ ಮಾಡಬೇಕು ಅಂತ ಎಲ್ಲ ಗೈಡ್ ಮಾಡಿದ್ರು. ಅಂದರೆ ಬುಕ್ಲೆಟ್ ಥರ ಕೊಟ್ಟು ಮತ್ತು ಅವರು ಎಲ್ಲ ಹೇಳಿದ್ರು ಈ ಥರ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇವಾಗ ಒಂದು ಕಟ್ಟೆ ಥರನಾದ್ರು ಕಟ್ಸ್ಕೊಂಡು ಅದ್ರ ಮೇಲೆ ಇಟ್ಕೊಬೋದು. ಸೊ ನಾನೇನು ಮಾಡಿದೆ, ಈ ಕಬ್ಬಣದಲ್ಲಿ ನಾನು ಈ ಥರ ಪಿಲ್ಲರ್ ಫುಲ್ಲು ಸ್ಟ್ರಕ್ಚರ್ ಮಾಡಿಕೊಂಡೆ ನಾನು. ಯಾಕಂದರೆ ಇದು ಕೆಳಗಡೆ ಇಟ್ಟರೆ ಇಲಿಗಳಿಂದ ಮತ್ತು ಬೇರೆ ಪ್ರಾಣಿಗಳಿಂದ ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಟ್ಯೂಬ್ ಅಲ್ವಾ, ಆದ್ದರಿಂದ. ಸೊ ನಾನೇನು ಮಾಡಿದೆ, ಈ ಥರ ಒಂದು ಸ್ಟ್ರಕ್ಚರ್ ಮಾಡಿಕೊಂಡು ಅದ್ರ ಮೇಲೆ ನಾನು ಇಟ್ಕೊಂಡಿದ್ದೀನಿ ಸರ್ ಇದು. ಸೊ ಇದು ಯಾವ ಥರ ಮಾಡಬೇಕು ಅಂತಂದು ನಾನು ಹೇಳ್ತೀನಿ ಸರ್. ಇದೇನೆಂದರೆ ಪ್ರತಿ ದಿವಸ ನಾವು ಇದರಿಂದ ಜೀವಾಮೃತ ತೆಗಿಬೋದು ಸರ್. ಇದರಲ್ಲಿ ಇವಾಗ 2,500 ಲೀಟ್ರದ್ದು ಇದೆಯಲ್ಲ, ಇದು ಬಂದು ಒಂದು 50 ಲೀಟ್ರು ಜೀವಾಮೃತನ ಹೊರಗಡೆ ತೆಗಿಬೋದು ಪ್ರತಿ ದಿವಸ. ಏನಂದರೆ ಇನ್ಪುಟ್ಟಾಗಿ ನಾನು 2.5 kg ಸಗಣಿ, 1/4 ಲೀಟ್ರು ಗಂಜಲ, 1/4 ಲೀಟ್ರು ಮಜ್ಜಿಗೆ ಮತ್ತು 1/4 ಲೀಟ್ರು ಅಕ್ಕಿ ತೊಳೆದಿದ್ದ ನೀರು, ಮತ್ತು ಯಾವ್ದಾದ್ರು ಅಗ್ರಿಕಲ್ಚರ್ ವೇಸ್ಟ್ ಅಂದರೆ ನಮ್ಮದು ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇಲ್ಲ ತೋಟದ್ದು ಯಾವ್ದಾದ್ರು ವೇಸ್ಟ್ ಆಗಿರ್ಬೋದು, ಇಲ್ಲಾಂತಂದರೆ ನುಗ್ಗೆ ಸೊಪ್ಪು ಇತ್ತು ಅಂತಂದರೆ ನಮ್ಮ ಹತ್ರ ನುಗ್ಗೆ ಸೊಪ್ಪು, ಅದನ್ನೆಲ್ಲ ಹಾಕಿ ಇದರಿಂದ ನಾನು ಜೀವಾಮೃತ ತೆಗಿತೀನಿ. ಬೆಲ್ಲ 1/4 kg ಬೆಲ್ಲ ಬೇಕಾಗುತ್ತೆ ಇದಕ್ಕೆ. ಸೊ ಅದನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ಈ ಇನ್ಪುಟ್ ಯೂನಿಟ್ ಇದೆಯಲ್ಲ, ಇದು ಇನ್ಪುಟ್ ಯೂನಿಟ್ಟು, ಇದು ಗೇಟ್ ವಾಲ್ ಕೊಟ್ಟಿರ್ತಾರೆ ಇದಕ್ಕೆ ನಾನೆಲ್ಲ ಫಸ್ಟು ಮೊದಲೆಲ್ಲ ಹಾಕ್ಕೊಳ್ತೀನಿ. ನಾನು ಟೋಟಲ್ ಎಲ್ಲ 50 ಲೀಟ್ರ್ ಮಾಡ್ಕೊಳ್ತೀನಿ, ನೀರು ಎಲ್ಲ ಸೇರಿಸಿ 50 ಲೀಟ್ರ್ ಮಾಡ್ಕೊಳ್ತೀನಿ. ಮಾಡ್ಕೊಂಡಾದ್ಮೇಲೆ ಇದರಿಂದ ಇದು ಒಳಗಡೆ ಬಿಡ್ತೀನಿ. ಫಸ್ಟು ಒಳಗಡೆ ಬಿಟ್ಟ ಮೇಲೆ ನನಗೆ ಔಟ್ಪುಟ್ಟು ನಾನು 50 ಲೀಟರ್ ಜೀವಾಮೃತ ನಾನು ತೆಗಿಬೋದು ಇದರಿಂದ. ಇದು ಬಂದು ಈ ಗ್ಯಾಸ್ ಹೊರಗಡೆ, ಈ ಗ್ಯಾಸ್ ಫಾರ್ಮೇಷನ್ ಆಗಿರುತ್ತಲ್ಲ, ಇದರಿಂದ ಹೊರಗಡೆ ಹೋಗೋದಕ್ಕೋಸ್ಕರ ಇದು ಹೊರಗಡೆ ಹೋಗುತ್ತೆ. ಇದು ಗೇಟ್ ವಾಲ್ ಯಾವಾಗಲೂ ಆನ್ ಆಗಿರಬೇಕು, ಆಫ್ ಆಗಿರಬಾರ್ದು. ಸೊ ಇದು ತೊಂದರೆ ಆಗುತ್ತೆ ಟ್ಯೂಬ್ಗೆ. ಅದರಿಂದ ನಾನೇನು ಮಾಡ್ತೀನಿ, ಆಮೇಲೆ 50 ಲೀಟ್ರ್ ಜೀವಾಮೃತನ ಇದರಿಂದ ವಾಪಸ್ ತೆಗಿತೀನಿ. 50 ಲೀಟ್ರ್ ತೆಗೆದ್ಮೇಲೆ 5 ಲೀಟ್ರ್ ವಾಪಸ್ ಹಾಕ್ಬೇಕು, ಅಂದರೆ 10%. ಇವಾಗ 100 ಲೀಟ್ರ್ ತೆಗೆದ್ರೆ 10 ಲೀಟ್ರ್ ವಾಪಸ್ ಹಾಕಬೇಕು, 50 ಲೀಟ್ರ್ ತೆಗೆದ್ರೆ 5 ಲೀಟ್ರ್ ವಾಪಸ್ ಹಾಕಬೇಕು. ಆ ಥರ ಹೇಳ್ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾನು ಮಾಡ್ತಾಯಿದ್ದೀನಿ. ಇದು ನನ್ನ ಜೀವಾಮೃತ ಇದು ಬರುತ್ತೆ ಸರ್, ಇದು ಔಟ್ಪುಟ್ಟು. ಇದೊಂದು ಸ್ವಲ್ಪ ತೋರಿಸ್ತೀನಿ ನೋಡಿ ಸರ್. ಇದು ಜೀವಾಮೃತ ಹೇಗೆ ಅಂದರೆ ಸರ್, ಇವಾಗ ಜನರಲ್ಲಾಗಿ ಇವಾಗ ನಾವು ಡ್ರಮ್ಮಲ್ಲಿ ಮಾಡೋದು ಸಗಣಿ ಮತ್ತು ಎಲ್ಲ ಪ್ರತಿಯೊಂದು ಹಾಕಿ ಹಂಗೆ ಕಲಸಿ ಅದು ಮಾಡ್ತೀವಿ. ಅದನ್ನು ನಾವು ಡೈರೆಕ್ಟಾಗಿ ಗಿಡಗಳು ಕೊಡಬೇಕಾಗುತ್ತೆ, ಡ್ರಿಪ್ ಮುಖಾಂತರ ಕೊಡೋಕ್ಕಾಗಲ್ಲ. ಸೊ ಈ ಯೂನಿಟ್ ಆ ಥರ ಅಲ್ಲ. ಈ ಯೂನಿಟ್ ಬೆನಿಫಿಟ್ ಏನಂದರೆ ನಮಗೆ ಇದನ್ನು ನಾವು ಡ್ರಿಪ್ ಮುಖಾಂತರ ಕೊಡ್ಬೋದು. ಯಾಕಂದರೆ ಪೂರ್ತಿ ಎಲ್ಲ ಫಿಲ್ಟ್ರಾಗೇ ಬರುತ್ತೆ. ಇದ್ರೊಳಗಡೆ ಏನೇ ಹಾಕಿದ್ರೂ ಎಲ್ಲ ಪ್ರತಿಯೊಂದೂ ಡೈಜೆಸ್ಟ್ ಆಗಿಬಿಡುತ್ತೆ. ನಾನು ಡ್ರಿಪ್ಪಲ್ಲಿ ಇದನ್ನು ನೇರವಾಗಿ ಕೊಡ್ತೀನಿ. ಹೆಂಗೆ ಅಂತಂದರೆ ಮೋಟ್ರ್ ಆನ್ ಆಗುತ್ತೆ, ಡ್ರಿಪ್ಪಲ್ಲಿ ನೀರು ಹೋಗ್ತಾ ಇರುತ್ತೆ. ವೆಂಚುರಿ ಇದೆ, ವೆಂಚುರಿ ಮುಖಾಂತರ ನಾನು ಇದನ್ನು ಕೊಡ್ತೀನಿ. ನಾನು ತುಂಬ ಚೇಂಜಸ್ ಆಗಿದೆ, ಆ ಚೇಂಜಸ್ ನಾನು ಹೇಳ್ತೀನಿ. ನಾನು ಪ್ರತಿಯೊಂದು ಎಲೆಗಳು ಅಷ್ಟೇ ಡಾರ್ಕ್ ಗ್ರೀನ್ ಆಗಿರುತ್ತೆ, ತುಂಬ ಚೆನ್ನಾಗಿ. ಮತ್ತು ಹಣ್ಣು ನಮ್ಮದು ಸೀಬೆ ಹಣ್ಣು ಇದೆಯಲ್ಲ, ಸೀಬೆ ಹಣ್ಣು ರುಚಿನೂ ಅಷ್ಟೇ. ಮುಂಚೆ ಸ್ವಲ್ಪ ಸಪ್ಪೆ ಥರ ಇತ್ತು, ಇವಾಗ ಸ್ವೀಟ್ನೆಸ್ಸು ಜಾಸ್ತಿ ಆಗಿದೆ. ಯಾವ ಥರ ಫಿಟ್ ಮಾಡಬೇಕಂದ್ರೆ ಇದೆಲ್ಲ ಆಲ್ರೆಡಿ ಅವರೇ ಎಲ್ಲ ಇನ್ಸ್ಟಾಲ್ ಮಾಡಿ ಕೊಟ್ಟಿರ್ತಾರೆ. ಬಟ್ ಒಂದೊಂದು ಐಟಮ್ ಮಾತ್ರ ಅದು ಹಾಗೆ ಕೊಟ್ಟಿರ್ತಾರೆ. ಅದು ಒಂದು ಬುಕ್ಲೆಟಲ್ಲೂ ಕೊಟ್ಟಿರ್ತಾರೆ, ಪ್ಲಸ್ ಅವರು ಗೈಡ್ ಮಾಡ್ತಾರೆ ಯಾವ ಥರ ನಾವು ಅಳವಡಿಸ್ಕೋಬೇಕು, ಯಾವ ಥರ ಫಿಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾರೆ. ಆ ಡ್ರಮ್ ಮಾತ್ರ ನಾವು ಸ್ವಂತವಾಗಿ ತೊಗೊಬೇಕು. ಡ್ರಮ್ ತೊಗೊಂಡು ಅದು ಹೋಲ್ ಮಾಡ್ಕೊಂಡು ಅದಕ್ಕೆ ಫಿಟ್ ಮಾಡ್ಕೊಬೇಕು. ಆ ಫಿಟ್ಟಿಂಗ್ಸ್ ಏನೇನು ಬೇಕು ಪ್ರತಿಯೊಂದೂ ಅವ್ರು ಕೊಡ್ತಾರೆ ನಮಗೆ. ಸರ್ ಇದು ನಮ್ಮ ನಾರ್ಮಲ್ ಜೀವಾಮೃತ ಹೇಗೆ ಅಂತಂದರೆ 7 ದಿವಸ ಹೊರಗಡೆ ಡ್ರಮ್ಮಲ್ಲಿ ಇಟ್ಬಿಟ್ಟು ಪ್ರತಿ ದಿವಸ 2 ಸಲ ಅದು ಸುತ್ತಿಸ್ಬೇಕು. ಸುತ್ತಾದ್ಮೇಲೆ ಅದನ್ನು ತೊಗೊಂಡೋಗಿ ಮತ್ತು ಲೇಬರು ಪ್ರತಿ ಗಿಡಗಳಿಗೂ ಹಾಕಬೇಕಾಗುತ್ತೆ. ಡ್ರಿಪ್ಪಲ್ಲೇ ಕೊಡೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಲೇಬರ್ ಬೇಕು ಸ್ವಲ್ಪ, ಅದೆಲ್ಲ ಜಾಸ್ತಿ ಖರ್ಚಾಗುತ್ತೆ. ಅದು ಖರ್ಚು ಅಂತಂದರೆ ಅದು ಜಾಸ್ತಿ ಸ್ವಲ್ಪ ಕೆಲಸ ತೊಗೊಳುತ್ತೆ. ಬಟ್ ಏನಂದರೆ ಈ ಯೂನಿಟಲ್ಲಿ ಡ್ರಿಪ್ಪಲ್ಲಿ ಕೊಡ್ತು ಅಂತಂದರೆ ಡ್ರಿಪ್ಪಲ್ಲಿ ಪ್ರತಿಯೊಂದು ಗಿಡಕ್ಕೂ ಎಷ್ಟು ಗಿಡ ಆಗಿದೆ ಅಷ್ಟು ಗಿಡಕ್ಕೂ ಹೋಗುತ್ತೆ. ಪ್ರತಿ ದಿವಸ 50 ಲೀಟ್ರ್ ಜೀವಾಮೃತ ತೆಗಿಬೋದು. ಇದರಲ್ಲಿ ಹಂಗಲ್ಲ, ಒಂದು ಸಲ ನೀವು ಮಾಡಿದ್ರೆ ಅದು 7 ದಿವಸವರೆಗೂ ಕಾಯಬೇಕು. 20 ಲೀಟ್ರ್ ಅಂತಂದರೆ ಅದು 7 ದಿವಸವರೆಗೂ ಕಾಯಬೇಕು, 7 ದಿವಸ ಸುತ್ತಿಸ್ಬೇಕು. ಅದು ಎಷ್ಟು ಡ್ರಮ್ ಮಾಡ್ಕೊಳಕ್ಕಾಗುತ್ತೆ ಸರ್ ಅವರು. ಇದರಿಂದ ನನಗೆ ತುಂಬ ಬೆನಿಫಿಟ್ ಆಗಿದೆ. ನನ್ನ ತೋಟ ಎಲ್ಲ ನೋಡೋದಕ್ಕೆ ಹಸಿರು ಎಲ್ಲಿ ನೋಡಿದ್ರೂ ಹಸಿರಾಗಿದೆ. ಮತ್ತು ಇಳುವರಿನೂ ಅಷ್ಟೇ ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಮತ್ತು CB ನಮ್ಮದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಸ್ವೀಟ್ನೆಸ್ ಬರುತ್ತೆ.
ರುಚಿ ಚೆನ್ನಾಗಿತ್ತು ಅಂತ ಕಸ್ಟಮರ್ಸ್ ಆಲ್ರೆಡಿ ಅವರು ಹುಡಿಕೊಂಡು ತೊಗೊಂಡೋಗ್ತಾರೆ. ಈ ಜೀವಾಮೃತ ಘಟಕದಲ್ಲಿ ಇದು ಪ್ರೊಸೆಸ್ ನಡಿಬೇಕಾದ್ರೆ ಒಳಗಡೆ ಇದು ಗ್ಯಾಸ್ ಫಾರ್ಮೇಷನ್ ಆಗುತ್ತೆ, ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಗ್ಯಾಸ್ ಉತ್ಪತ್ತಿ ಆಗೋದನ್ನ ನಾವು ಬೇರೆ ಇದಕ್ಕೆಲ್ಲ ಬಳಸೋಕ್ಕಾಗಲ್ಲ. ಅದನ್ನು ಈ ಪೈಪಿಂದ ತೊಗೊಂಡು ಇದು ಹೊರಗಡೆ ಹಂಗೆ ಡೈರೆಕ್ಟಾಗಿ ಕೊಡೋಲ್ಲ ನಾವು. ಇದೇನು ಮಾಡ್ತೀವಿ, ಒಂದು ಬಕೆಟಲ್ಲಿ ನೀರು ತುಂಬಿಸಿ ಆ ಬಕೆಟ್ ಅದ್ರೊಳಗಡೆ ಗ್ಯಾಸ್ನ ಬಿಡ್ತೀವಿ. ಅದೆಲ್ಲ ಹೊರಗಡೆ ಆಪ್ರೇಟಾಗಿ ಹೋಗುತ್ತೆ ಸರ್. ಈ ಜೀವಾಮೃತ ಘಟಕನ ಹೆಂಗೆ ಅಂದರೆ ಸರ್, ಇದು ಒಂದು 50% ನೆರಳಿರ್ಬೇಕು, 50% ಬೆಳಕಿರಬೇಕು. ನಾನೇನು ಮಾಡಿದ್ದೀನಿ, ಮೇಲ್ಗಡೆಗೆ ಶೇಡ್ ನೆಟ್ ಹಾಕಿದ್ದೀನಿ. ಶೇಡ್ ನೆಟ್ ಹಾಕಿರೋದ್ರಿಂದ ಬೆಳಕು ಬೀಳುತ್ತೆ, ಸೊ ನೆರಳು ಆಗುತ್ತೆ. ಸೊ ಜಾಸ್ತಿ ಬಿಸಿಲಲ್ಲಿ ಇಡಬಾರ್ದು, ಇದನ್ನ ಬಿಸಿಲಲ್ಲಿ ಇಡಲೇಬಾರ್ದು. ಸೊ ಅದರಿಂದ ನನಗೆ ತುಂಬ ಅನುಕೂಲ ಆಗ್ತದೆ. ನಾನು ಈ ಶೇಡ್ ನೆಟ್ ಮುಖಾಂತರ ನಾನು ಇದನ್ನೆಲ್ಲ ಕವರ್ ಮಾಡಿದ್ದೀನಿ ಸರ್.